ಅನಧಿಕೃತ ಯಂತ್ರೋಪಕರಣಗಳ ಸಂಗ್ರಹ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ರೈತರಲ್ಲಿ ಆತಂಕ ಸೃಷ್ಟಿಸಿದ ಪವನ ವಿದ್ಯುತ್ ಫ್ಯಾನ್ ದುರಂತ. ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಹೋಬಳಿಯ ಗುನ್ನಾಳ ಗ್ರಾಮದ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಬೃಹತ್ ಗಾತ್ರದ ಯಂತ್ರೋಪಕರಣಗಳನ್ನು ಸಂಗ್ರಹಿಸುತ್ತಿರುವ ಖಾಸಗಿ ಕಂಪನಿಯ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಅಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಕೆಯಾಗಿ ತಿಂಗಳುಗಳು ಕಳೆದರೂ ಯಾವುದೇ ಕಾನೂನು ಕ್ರಮ ಜರುಗಿಸದ ಹಿನ್ನೆಲೆಯಲ್ಲಿ ತಾಲೂಕಾಡಳಿತದ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪರವಾನಗಿ ಇಲ್ಲದೆ ಬೃಹತ್ ಸಾಮಗ್ರಿ ಸಂಗ್ರಹ, ಕಂದಾಯ ವಂಚನೆ ಆರೋಪ. ಸೆರಾಂಟಿಕಾ ರೆನ್ಯೂವೇಬಲ್ಸ್ ಇಂಡಿಯಾ 7 ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಪೂರ್ವಾನುಮತಿ ಅಥವಾ ಪರವಾನಗಿ ಪಡೆದುಕೊಳ್ಳದೆ ವಾಣಿಜ್ಯ ಉಪಯೋಗಕ್ಕಾಗಿ ಬೃಹತ್ ಗಾತ್ರದ ಮೆಷಿನರಿ ಹಾಗೂ ಯಂತ್ರೋಪಕರಣಗಳನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಟುಕೊಂಡಿದೆ. ಅಷ್ಟೇ ಅಲ್ಲದೆ ಸದರಿ ಜಮೀನನ್ನ ಭೂಪರಿವರ್ತನೆ ಮಾಡಿಸದೆ ಸರ್ಕಾರಕ್ಕೆ ಪಾವತಿಸಬೇಕಾದಂತಹ ಕಾನೂನುಬದ್ಧ ತೆರಿಗೆಯನ್ನ ವಂಚಿಸುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಕಂಪನಿಯ ಭಾರೀ ವಾಹನಗಳು ಅಡ್ಡಾದಿಡ್ಡಿ ಸಂಚಾರದಿಂದಾಗಿ ಸ್ಥಳೀಯ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಪ್ರತಿನಿತ್ಯ ಅಪಘಾತದ ಭೀತಿಯಲ್ಲೇ ಸಂಚರಿಸುವಂತಾಗಿದೆ. ದೂರು ನೀಡಿದ್ರೂ ಮೌನ ವಹಿಸಿದ ತಾಲೂಕು ಆಡಳಿತ. ಈ ಅಕ್ರಮಗಳ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಎ ತೋಟದವರು ದಿನಾಂಕ 15/12/2025 ಯಲಬುರ್ಗಾ ತಹಶೀಲ್ದಾರರಿಗೆ ಅಧಿಕೃತ ದೂರು ಪತ್ರವನ್ನು ಸಲ್ಲಿಸಿದರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ತಹಶೀಲ್ದಾರ್ ಕಾರ್ಯಾಲಯದಿಂದ ದಿನಾಂಕ 27/1/2026 ಜ್ಞಾಪನಾ ಪತ್ರ ಹೊರಡಿಸಲಾಗಿದ್ದು ಇಂದಿನವರೆಗೂ ಸದರಿ ಕಂಪನಿಯ ವಿರುದ್ಧ ಯಾವುದೇ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನ ಕೈಗೊಂಡಿಲ್ಲ. ಅಧಿಕಾರಿಗಳ ಈ ನಿಗೂಢ ಮೌನವು ಸಾರ್ವಜನಿಕರ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ನಡುವೆಯೇ ಯಲಬುರ್ಗಾ ತಾಲೂಕಿನ ತಿಪ್ಪನಾಳ ಗ್ರಾಮದ ಲೊಕೇಶನ್ 38ರಲ್ಲಿ ಕಂಪನಿಗೆ ಸೇರಿದ ಬೃಹತ್ ಗಾತ್ರದ ಪವನ ವಿದ್ಯುತ್ ಫ್ಯಾನ್ ಇದ್ದಕ್ಕಿದ್ದಂತೆ ನೆಲಕ್ಕುರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಕ್ಕಪಕ್ಕದ ಜಮೀನಲ್ಲಿ ಕೆಲಸ ಮಾಡುವ ರೈತರು ಹಾಗೂ ಸ್ಥಳೀಯ ನಿವಾಸಿಗಳು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಕಂಪನಿಯು ಸುರಕ್ಷತಾ ಕ್ರಮಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರೋದ್ರಿಂದಲೇ ಈ ದುರಂತ ಸಂಭವಿಸಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅನಧಿಕೃತವಾಗಿ ಯಂತ್ರೋಪಕರಣ ಸಂಗ್ರಹಿಸಿ ಕಂದಾಯ ವಂಚಿಸುತ್ತಿರುವ ಕಂಪನಿಯ ವಿರುದ್ಧ ತಾಲೂಕು ಆಡಳಿತ ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಸಾಮಗ್ರಿ ಹಾಗೂ ವಾಹನಗಳು ಬೇರೆ ಕಡೆಗೆ ಸ್ಥಳಾಂತರಿಸದಿದ್ದರೆ ಶೀಘ್ರದಲ್ಲೇ ಯಲಬುರ್ಗಾ ತಹಶೀಲ್ದಾರ್ ಕಚೇರಿಯ ಮುಂಭಾಗ ಸಂಘಟನೆಯ ವತಿಯಿಂದ ಉಗ್ರ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಅಂತ ಸಂತೋಷ್ ಎ ತೋಟದ್ ಜಿಲ್ಲಾಧ್ಯಕ್ಷರು ಕರವೇ ಸ್ವಾಭಿಮಾನಿ ಸೇನೆ ಕೊಪ್ಪಳ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವರದಿ ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಸುಜಲಾಂ ಕಂಪನಿ ವಿರುದ್ಧ ಸುಮಾರು 6 ತಿಂಗಳ ವಿರುದ್ಧ ತಹಶೀಲ್ದಾರರಿಗೆ ನಾವು ಸಂಘಟನೆಯಿಂದ ಮನವಿ ಮಾಡಿದ್ದೇವೆ. ಯಲಬುರ್ಗಾ ತಾಲೂಕು ಹಿರೇವಂಕಲಕುಂಟಿ ಹೋಬಳಿ ತಿಪ್ಪನಾಳ ಗ್ರಾಮದಲ್ಲಿ 38ನೇ ಲೊಕೇಶನ್ ಆಗಿರ್ತಕ್ಕಂಥ ಒಂದು ಫ್ಯಾನ್ ಬಹು ಎತ್ತರದ ಗಾತ್ರಕ್ಕಂಥ ಫ್ಯಾನ್ ಇರುತ್ತೆ. ಆ ಎತ್ತರ ಸುಮಾರು ಬಿದ್ದರೆ ಒಂದು 100-200 ಅಡಿ ಹೋಗುತ್ತೆ. ಬಿದ್ದಲ್ಲೇ ಇಲ್ಲೇ ಸ್ಥಳದಲ್ಲೇ ಕುಸಿದೋಗಿದೆ. ಅಂದರೆ ಇದು ಎಷ್ಟರ ಮೆಟ್ಟಿಗೆ ಕಳಪೆ ಕಾಮಗಾರಿ ಇದೆ ಅಂದರೆ ಇದು ಟೋಟಲ್ ಆಗಿ ನೋಡ್ತಾ ಇದ್ರೆ ಇಲ್ಲೆಲ್ಲ ತೂಕುಗಳು ಬಿದ್ದು ನೋಡಿ ಇದು ಬಿದ್ದರೆ ಎಲ್ಲಿ ಹೋಗ್ಬೇಕು 100-200 ಕಿಲೋಮೀಟರ್ ಹೋಗ್ಬೇಕಂತ 100 ಕಿಲೋಮೀಟರ್ ಅಂತ ಬಿದ್ದಲ್ಲೇ ಬಸ್ ಆಗೈತೆ. ಅಂದರೆ ಇದು ಪೂರ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ. ಕೂಡಲೇ ಇದು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಇದನ್ನು ವೀಕ್ಷಣೆ ಮಾಡಿ ಈ ಕಂಪ್ನಿ ವಿರುದ್ಧ ಮೊದಲಾಗಿ ಈ ಕಂಪ್ನಿ ವಿರುದ್ಧ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲರೂ ವಿಫಲರಾಗಿದ್ದಾರೆ. ಇದು ಹಾಕೋದ್ರಲಿಂತ ಸುತ್ತಮುತ್ತ ಇದು ಅಂಕರ್ ಇಲ್ಲಿ ಆಗ್ಲತ್ತ ರಾತ್ರಿ ಆಗೈತಿ ಜೀವಾನಿ ಯಾವುದೇ ಪ್ರಾಣಾನಿ ಜೀವಾನಿ ಆಗಿಲ್ಲ. ಈ ಕಂಪ್ನಿ ವಿರುದ್ಧ ಶೀಘ್ರವೇ ಎಲ್ಲರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ತಗೋಬೇಕು. ಇಲ್ಲವಾದಲ್ಲಿ ಸೋಮವಾರ ಅಥವಾ ಮಂಗಳವಾರ ನಮ್ಮ ಸಂಘಟನೆಯಿಂದ ಇದೇ ಜಾಗದಲ್ಲಿ ಸುಮಾರು 100 ಹೆಚ್ಚು ಜನಸಂಖ್ಯೆ ಸೇರಿ ಪ್ರತಿಭಟನೆ ಮಾಡಬೇಕಾಗತ್ತಂತಂದು ಈ ಮೂಲಕ ಮಾಧ್ಯಮ ಮೂಲಕ ಎಚ್ಚರಿಕೆ ನೀಡಲಾಗುವುದು. ಒಂದು ವೇಳೆ ರಾತ್ರಿ ಹೊತ್ತಾದಲ್ಲಿ ಇಲ್ಲಿ ಅವಘಡ ತಪ್ಪಿದೆ, ರಾತ್ರಿ ಹೊತ್ತು ಬಗನ ಡೇ ಆಗಲೆತ್ತಾಗಿದ್ರಪ್ಪ ಅಂದ್ರೆ
ಹಳ್ಳಿ ಜನ ಕುರಿ ಮತ್ತು ಮೇಸಲು ದನ ಅವು ಇವಕ್ಕೆ ಆಡಲು ಏನೋ ಬಂದಾಗ ಏನಾರ ಆಗಿತ್ತಂದರೆ ಜೀವ ಹಾನಿ ಆಗಿದ್ರೆ ಯಾರು ಹೊಣೆ? ಇದಕ್ಕೆ ನೇರ ಹೊಣೆಗಾರ ತಹಶೀಲ್ದಾರಿ ಅಂತ ಹೇಳ್ತೀವಿ. ತಹಶೀಲ್ದಾರಿಗೆ ಮನವಿ ಕೊಟ್ಟಿದ್ರು ಸಹ ಇದು ಒಂದು ಕಳಪೆ ಕಾಮಗಾರಿ ಆಗ್ತಾ ಇದೆ. ಈ ಸುಜಲನ್ ಕಂಪ್ನಿ ವಿರುದ್ಧ ನಾವು ಕೆಲವೊಂದು ಮನವಿ ಸಲ್ಲಿಸಿದ್ರು ಸಹ ಇನ್ನೂವರೆಗೆ ಆದರೂ ತನಿಖೆ ಮಾಡಿಲ್ಲ, ನಮ್ಗೆ ಯಾವ ರೀತಿಯಿಂದ ಒಳ್ಳೆ ಸ್ಪಂದಿಸಿಲ್ಲ. ಹಾಗಾಗಿ ಕೂಡಲೇ ಇದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಸುಜಲನ್ ಕಂಪ್ನಿಯವರು ಕಳಪೆ ಕಾಮಗಾರಿ ಮಾಡಲಿ. ಇದು ಒಂದೇ ಅಲ್ಲ, ಇನ್ನೂ 100 ಮಾಡಿದ್ದಾರೆ. ಇದು ಒಂದು ವರ್ಷ ಅಲ್ಲ, ಒಂದು ವರ್ಷನಾಗಿಲ್ಲ, 6 ತಿಂಗಳಲ್ಲಿ 3 ಬಿದ್ದಿದೆ ಅಂದರೆ ಇನ್ನೂ ಸುಮಾರು ಇದೆ. ಪ್ರತಿಯೊಂದನ್ನು ನೋಡ್ಬೇಕು, ಇಲ್ಲಾಂದರೆ ಅವನು ಅಷ್ಟನ್ನು ಸ್ಥಗಿತಗೊಳಿಸ್ಬೇಕು. ಎಲ್ಲ ಇದೇನು ಫ್ಯಾನ್ ಯಾವ ಸುಜಲನ್ ಇದೆ ಎಲ್ಲ ಇವೇನು ಇದು ಮಾಡಿ ಎಲ್ಲವೂ ತೆರವುಗೊಳಿಸ್ಬೇಕು, ಕೂಡಲೇ ತೆರವುಗೊಳಿಸ್ಬೇಕು. ಯಾಕಂದರೆ ಇದೇ ನಿಂತಿಲ್ಲ, ಇನ್ನು ಹಲವಾರು ಯಾವ ಥರ ನಿಂದಿರ್ತವೆ. ಕೂಡಲೇ ಇದನ್ನೆಲ್ಲ ಸರ್ಕಾರಿ ಅಧಿಕಾರಿಗಳು ಎತ್ತ ಹಚ್ಚಬೇಕಂತೇಳಿ ನನ್ನಿಂದ ತಮ್ಮಲ್ಲಿ ಮನವಿ ಮಾಡಲಾಗಿದೆ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.